ಅವರ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗಿ 7.5 ಏನು ನಡೀತಿದೆ. ಈಗಾಗಲೇ 5 ವರ್ಷ ಕಳೆದಿದೆ ಕುಂಭರಾಶಿಗೆ. ಕುಂಭರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರಗಳು ಧನಿಷ್ಠ 2 ಪಾದ, ಮತ್ತು ಶತಭಿಷ ಮತ್ತು ಪೂರ್ವಪಾದ, ಮತ್ತು ಕುಜ ನಕ್ಷತ್ರ, ಗುರು ನಕ್ಷತ್ರ ಮತ್ತು ರಾಹು ನಕ್ಷತ್ರ 3 ನಕ್ಷತ್ರಗಳಿರೋದ್ರಿಂದ ಈಗಾಗಲೇ 5 ವರ್ಷದ ಒಂದು ಆ ಶನಿ 7.5 ಶನಿಯ ಒಂದು ಅನಿಷ್ಟ ಇರ್ಬೋದು ಅಥವಾ ಅವರಿಗೆ ಕಷ್ಟ ಇರ್ಬೋದು. ಇದನ್ನು ಕಳೆದು 2ನೇ ಭಾವದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ, ಅಂದರೆ ಗುರು ರಾಶಿಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಇವರಿಗೆ ರಿಲ್ಯಾಕ್ಸ್, ಅಂದರೆ ಸಮಾಧಾನವನ್ನು ಕೊಡ್ಬೋದು ಅಂತ ಖಂಡಿತ ಹೇಳ್ಬೋದು. ಹೀಗೆ ಮುಖ್ಯಾಂಶಗಳನ್ನು ಹೇಳ್ತಾ ನಾವು ಹೋದಾಗ ಕೇವಲ ಮುಖ್ಯಾಂಶಗಳಷ್ಟೇ. ಇದನ್ನು ಯಾಕೆಂದರೆ ಬಿಡಿಸಿ ಹೇಳಿದ್ರೆ ಭಾಳ ವಿಶಾಲವಾದ ಒಂದು ವಿಷಯ. ಆದ್ದರಿಂದ ಸಂಕ್ಷಿಪ್ತವಾಗಿ ಜ್ಯೋತಿಷ್ಶಾಸ್ತ್ರವನ್ನು ಉಲ್ಲೇಖ ಮಾಡಿ 12 ರಾಶಿಗಳಿಗೆ ನಾವು ಹೇಳ್ತಾ ಹೋದಾಗ ಇವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಒಳ್ಳೆಯ ಅಂಶಗಳನ್ನು ಮುಂದೆ ಕಾಣ್ಬೋದು ಅಂತ ಖಂಡಿತ ಹೇಳ್ಬೋದು.